ಮಾಲೀಕರೆಲ್ಲ ಒಂದು ಬಂಡವಾಳಶಾಹಿ ಏನ್ರಿ, ವ್ಯಾಪಾರಿ ವರ್ಗ ಏನ್ರಿ, ಮತ್ತೇನು ಅನ್ರಿ, ಅವ್ರಿಗೆ ಸಾಕಷ್ಟು ಚಿಕ್ಕಾಟಿರ್ತದೆ ಅಧಿಕಾರ ಸಲುವಾಗಿ ಮತ್ತೆ ಸಲುವಾಗಿ. ಆದರೆ ಯಾವಾಗ ಅವ್ರ ಉದ್ಯೋಗದ ಬರ್ತದಲ್ಲ ಪ್ರಶ್ನೆ, ತಮ್ಮ ಲಾಭದ ಪ್ರಶ್ನೆ ಬರ್ತದೆ, ನಾವೆಲ್ಲ ಒಂದಾಗಿಬಿಡ್ತಾರೆ. ಅವ್ರು ರಾಜ್ಯದ ತುಂಬ ಯಾರೂ 3,500 ಕೊಡ್ಲಿಕ್ಕೆ ಒಪ್ತಾ ಇಲ್ಲ. ನಮ್ದು ಲಾಸ್ ಅದ ರೀ ಸಾಕಷ್ಟು ಚರ್ಚೆ ಮಾಡಿದ್ವಿ. ಆ ದಿಶೆಯಲ್ಲಿ ನಾವು ಪ್ರಶ್ನೆ ಮಾಡಿದಾಗ, ಅದರಲ್ಲೂ ನಮ್ಮ ರಿಪೋರ್ಟರ್ ಪ್ರಶ್ನೆ ಮಾಡಿದಾಗ, ಅಲ್ಲಿ ರೈತರು ಇಲ್ಲ ರೀ, ಈ ಒಂದು ರಾಜಕಾರಣಿಗಳು ಮಾಡಬೇಕಾಗೈತಿ ಅಂತ ಮಾತಾಡಿದರು. ಅದಕ್ಕೆ ನಾವು ಪ್ರಶ್ನೆ ಮಾಡಿದವರಿಗೆ ಎಲ್ಲಿವರೆಗೆ ಮಾಡೋರಪ್ಪ ನೀವು ಅಂತೇಳಿ ಒಂದು ಲಿಮಿಟೇಷನ್ ಇರ್ತದೆ. ಪಾಪ ಅವರು ಅಲ್ಲಿ ಯಾರು ಒಂದು ರೈತರು ಒಂದಿಷ್ಟು ಇದ್ದರಲ್ಲೇ ಅನುಕೂಲ ಇದ್ದವರು 10,000, 5,000, 15,000, 20,000 ಕೂಡಿಸಿ ಕೊಡ್ತಾ ಇರ್ತಾರೆ ಮೂಮೆಂಟಿಗೆ. ಆದರೆ ಇದು ಎಲ್ಲಿವರೆಗೆ ಮುಂದುವರಿದ ಒಟ್ಟಿನಲ್ಲಿ ಅವ್ರು ಕೊಡದೇ ಇದ್ದರೆ ನಮ್ಮ ಕಾರ್ಖಾನೆ ಮಾಲೀಕರು ಅಥವಾ ಸಂಘಟನೆಗಳ ಮಾಲೀಕರು, ಮ್ಯಾನೇಜ್ಮೆಂಟ್ ಮಾಲೀಕರು ಕೊಡಲಿಲ್ಲ ಅಂದ್ರೆ ನೀವೇನು ಮಾಡೋರಪ್ಪ ಅಂತ ಕೇಳಿದಕ್ಕೆ ಪಾಪ ಅವ್ರಿಗೂ ಸಹಿತ ಏನು ಉತ್ತರ ಇಲ್ಲದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿಕ್ಕಂತ ಅವ್ರಿಗೂ ಭಯ ಅದ. ಕೊಡ್ತಾರೋ ಇಲ್ಲಪ್ಪ ಇವರು, ಕಡೆಗೆ ಇದ್ದಷ್ಟು ಇರಲಿ ಬಿಡೋಣ ಅಂತ ಕೆಲವೊಂದಿಷ್ಟು ರೈತರು ಇರ್ಬೋದೇನೋ ಇಲ್ಲಂತಲ್ಲ. ಆಯ್ತಾಗ 600 ಕೊಡ್ತಿದ್ರು, ಈಗ 3,000 ಬಂದತ್ತಿದೆ ಅಂತ ತಮ್ಮದೊಂದು ಬೆನ್ನು ಚಪ್ಪರಿಸ್ಕೊಳ್ಳೋಂಥ ರೈತರು ಅಲ್ಲಿ ನೋಡಿದಾಗ ಈ ಖರ್ಚಿನ ಬಗ್ಗೆ ವಿಚಾರ ಮಾಡಿದಾರೆ ಇಲ್ಲ ನಮ್ಮ ರೈತರು ಅಂತ. ಭೂಮಿಯ ಸಾಗುವಳಿ ಆಗ್ತದೆ, ಪ್ರತಿ ವರ್ಷ ಸರಿಯಾಗಿ ಅಂತ ನಾವು ಭೂಮಿ ಸೌಕಳಿ ಆಗ್ತದೆ, ಅದ್ರ ಮಣ್ಣಿನ ಕಸು ಕಡಿಮೆ ಆಗ್ತದೆ. 3 ವರ್ಷಕ್ಕೆ ಒಂದನ್ನು ಕಬ್ಬು ನೀವು ಚೇಂಜ್ ಮಾಡಬೇಕು, 1 ವರ್ಷ ಪೂರ್ತಿಯಾಗಿ ಬಿಸಿಲಿಗೆ ಒಗಿಲೇಬೇಕು. ಇವೆಲ್ಲ ಅವ್ರಿಗೂ ಗೊತ್ತದ ರೈತರಿಗೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆದ್ರೆ ಒಂದು ಟನ್ನಿಗೆ ಇಷ್ಟು ಖರ್ಚು ಬರ್ತದೆ ಅಂತೇಳಿ ಮೋಸ್ಟ್ಲಿ